4 ಮನೆ ಹಿಂದೂಗಳಿಗೆ, 4 ಮನೆಯಲ್ಲಿ 8 ಜನ ಅಂತ ಕೇಳಿದರೆ ಗಂಡ ಹೆಂಡತಿ 1 ಮಗು, ತಪ್ಪಿದರೆ 2. ಕೊನೆಯ ಮನೆ ಒಂದು ಮುಸಲ್ಮಾನ ಮನೆಗೆ ಹೋದರು. ಆ ಮುಸಲ್ಮಾನ ಮನೆಗೆ ಹೋಗಿ ಆದಾಗ ಅಲ್ಲಿಂದ ಒಂದು ಹೆಂಗಸು ಬಂತು. ಒಂದು ನಮೂನೆ ನನಗೆ ಮುದುಕಿಯ ಖಂಡಿತ ಮಾರ್ರೆ, ಒಂದು 46-47 ವರ್ಷ ಇರ್ಬೋದು ಆ ಹೆಂಗಸಿಗೆ. ಆ ಹೆಂಗಸು ಬಂತಂತೆ. ಬರುವಾಗ ಒಂದು ಕೈಯಲ್ಲಿ 1.5 ವರ್ಷದ ಮಗುವನ್ನು ಹಿಡ್ಕೊಂಡು ಬಂತು. ಇವರು ಮಾತಾಡ್ತಿದ್ರೆ ಅವು ಈರ್ನ ಪುಲ್ಯ ಅಂತ ಪುಲ್ಲಿ ಆಗ್ತಾವು ಎನ್ನ ಬಾಲೆನೆ ಏತನೇದ 13ನೇದ ಬಾಲೆ. ಅದಾದ ಮೇಲೆ ಅವಳು ಪುನಃ ಗರ್ಭಿಣಿ 14ನೇದ. ನೀವು ಇಲ್ಲಿ ಇದೆ ನನಗೆ ಯಾವುದೋ ಹಳೆ ಕಥೆಯನ್ನು ಹೇಳ್ತಾ ಇಲ್ಲ, ಇವತ್ತಿನ ಕಥೆಯನ್ನು ಹೇಳ್ತಾರೆ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಕರಣದಲ್ಲಿ ದೂರುದಾರರಿಗೆ ಮೊದಲ ಜಯ ದೊರಕಿರುವಂಥದ್ದು. ಏನು BNSS 338 ಮತ್ತು 339 ಅರ್ಜಿಯನ್ನು ಮಾನ್ಯ ಹೈಕೋರ್ಟ್ ಪುರಸ್ಕಾರ ಮಾಡಿರುವಂಥದ್ದು. ತಮಗೆಲ್ಲ ಗೊತ್ತಿರ್ಬೋದು, ಪ್ರಭಾಕರ್ ಭಟ್ ಅವರ ಕೊನೆಯ ಬಾರಿ ದ್ವೇಷ ಭಾಷಣ ಮಾಡಿದಂತಹ ವಿಚಾರದಲ್ಲಿ ಈಶ್ವರಿ ಪದ್ಮುಂಜ ಅವರ ದೂರಿನ ಮೇರೆಗೆ ಇವಾಗ ಪ್ರಕರಣ ದಾಖಲಾಗಿ ಆ ಒಂದು ಪ್ರಕರಣದಲ್ಲಿ ಜಾಮೀನು ಸಿಗದೇ ಇರುವಂತಹ ವಿಚಾರ ಎಲ್ಲರ ಗಮನಕ್ಕೆ ಬಂದಿರ್ಬೋದು. ಪ್ರಭಾಕರ್ ಭಟ್ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ BNSS ಸೆಕ್ಷನ್ 338 ಮತ್ತು 339 ಅಡಿ ಅವಕಾಶ ಕೋರಿ ದೂರುದಾರರಾಗಿರುವ ಈಶ್ವರಿ ಪದ್ಮುಂಜ ಅವರು ಹಿರಿಯ ವಕೀಲ ಸತೀಶನವರ ಮೂಲಕ ಸಲ್ಲಿಸಿರುವ ಅರ್ಜಿಯನ್ನು ಪುತ್ತೂರು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಪುರಸ್ಕಾರ ಮಾಡಿರುವಂಥದ್ದು. ಈಶ್ವರಿ ಪದ್ಮುಂಜ ಪರ ವಕೀಲ ಸತೀಶ್ ಅವರ BNSS ಸೆಕ್ಷನ್ 338 ಮತ್ತು 339 ಅರ್ಜಿ ಪುರಸ್ಕೃತಗೊಂಡಿರುವುದರಿಂದ ಅವರು ಪ್ರಭಾಕರ ಭಟ್ ಸಲ್ಲಿಸಿರುವ ಜಾಮೀನು ಅರ್ಜಿಗೆ ವಿರುದ್ಧವಾಗಿ ವಾದ ಮಂಡಿಸುವ ಅವಕಾಶ ಪಡೆದುಕೊಂಡಿದ್ದಾರೆ. ಇದೀಗ ಕಲ್ಲಡ್ಕ ಭಟ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಡಿಸೆಂಬರ್ 5ಕ್ಕೆ ಮುಂದೂಡಿರುವಂಥದ್ದು. ನಾವಿನ್ನು ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಳಿಗೆ ಎಂಬಲ್ಲಿ ಆಯೋಜಿಸಿದಂತಹ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ದ್ವೇಷ ಭಾಷಣ ಮಾಡಿದ್ದಾರೆಂದು ಆರೋಪಿಸಿ ಜನವಾದಿ ಮಹಿಳಾ ಸಂಘಟನೆಯ ಈಶ್ವರಿ ಪದ್ಮುಂಜರವರು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು. ಅದರಂತೆ ಪ್ರಭಾಕರ್ ಭಟ್ ಮತ್ತು ದೀಪೋತ್ಸವ ಕಾರ್ಯಕ್ರಮ ಆಯೋಜಕರ ವಿರುದ್ಧ ಪೊಲೀಸರು BNS 2023 ಸೆಕ್ಷನ್ 79, 196, 299, 302, 3/5 ಅಡಿಯಲ್ಲಿ FIR ಅನ್ನು ದಾಖಲಿಸಲಾಗಿತ್ತು. ಆರೋಪಿ ಪ್ರಭಾಕರ್ ಭಟ್ ಬಂಧನದ ಭೀತಿಯಿಂದ ಪುತ್ತೂರು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು. ಅಕ್ಟೋಬರ್ 27ರಂದು ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯವು ಬಲವಂತದ ಕ್ರಮ ತೆಗೆದುಕೊಳ್ಳದಂತೆ ಮಧ್ಯಂತರ ಆದೇಶ ನೀಡಿ ಪೂರ್ಣ ಪ್ರಮಾಣದ ವಿಚಾರಣೆ ಮತ್ತು ನಿರೀಕ್ಷಣಾ ಜಾಮೀನು ಸಂಬಂಧ ಆದೇಶವನ್ನು ಅಕ್ಟೋಬರ್ 29ಕ್ಕೆ ಮುಂದೂಡಲಾಗಿತ್ತು. ಅಕ್ಟೋಬರ್ 29ರಂದು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವ ದೂರುದಾರರಾಗಿರುವ ಈಶ್ವರಿ ಪದ್ಮುಂಜ ಪರ ಹಿರಿಯ ವಕೀಲ ಸತೀಶನವರು ಆರೋಪಿ ಪ್ರಭಾಕರ್ ಭಟ್ ಬಂಧನದಿಂದ ರಕ್ಷಣೆ ಪಡೆಯಲು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಪ್ರಭಾಕರ್ ಭಟ್ ಜಾಮೀನು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ವೇಳೆ ಅಗತ್ಯವಾದ ವಿಚಾರಗಳನ್ನು ನ್ಯಾಯಾಲಯದಿಂದ ಮರೆಮಾಚಿದ್ದಾರೆ. ಅದರ ಫಲವಾಗಿ ಅವರಿಗೆ ತಾತ್ಕಾಲಿಕ ರಕ್ಷಣೆ ದೊರೆತಿದೆ. ಹಾಗಾಗಿ ದೂರುದಾರರಾಗಿರುವ ಈಶ್ವರಿ ಪದ್ಮುಂಜ ಪರವಾಗಿ ಆರೋಪಿ ಪ್ರಭಾಕರ್ ಭಟ್ ಜಾಮೀನು ಅರ್ಜಿಗೆ ತಕರಾರು ಅರ್ಜಿ ಸಲ್ಲಿಸಲು ಮತ್ತು ವಾದ ಮಾಡಲು ಅವಕಾಶ ಕೊಡಬೇಕು ಅಂತ ಅರ್ಜಿಯಲ್ಲಿ ವಾದವನ್ನು ಮಾಡಿದರು. ಹಿರಿಯ ವಕೀಲ ಸತೀಶನ್ ಹಾಕಿರುವ BNSS ಸೆಕ್ಷನ್ 338 ಮತ್ತು 339 ಅರ್ಜಿಗೆ ತಕರಾರು ಸಲ್ಲಿಸಲು ಅಂದು ಪ್ರಕರಣವನ್ನು ನವೆಂಬರ್ 4ಕ್ಕೆ ಮುಂದೂಡಲಾಗಿತ್ತು. ನವೆಂಬರ್ 4ರಂದು ವಕೀಲ ಸತೀಶನ್ ಹಾಕಿರುವ ಅರ್ಜಿಯ ವಿಚಾರಣೆ ನಡೆಯಲಿಲ್ಲ. ಬದಲಾಗಿ ಅಂದು ಸರ್ಕಾರಿ ವಕೀಲರು ಪ್ರಭಾಕರ್ ಭಟ್ ಅವರ ಜಾಮೀನು ಅರ್ಜಿಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿದರು. ಅಂದು ವಿಚಾರಣೆಯನ್ನು ನವೆಂಬರ್ 10ಕ್ಕೆ ಮುಂದೂಡಲಾಗಿತ್ತು. ನವೆಂಬರ್ 10ರಂದು ದೂರುದಾರರಾಗಿರುವ ಈಶ್ವರಿ ಪದ್ಮುಂಜ ಅವರ ವಕೀಲರು ಪ್ರಭಾಕರ್ ಭಟ್ ಅವರ ಜಾಮೀನು ಅರ್ಜಿ ಸಂಬಂಧಿಸಿ 16 ಪುಟಗಳ ಸುದೀರ್ಘ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಆ ಬಳಿಕ ದೂರುದಾರರಿಗೆ ಯಾವ ಕಾರಣಕ್ಕೆ BNSS ಸೆಕ್ಷನ್ 338, 339 ಅಡಿ ಅವಕಾಶ ಕೊಡಬೇಕು ಎಂಬ ಬಗ್ಗೆ ಸತೀಶನ್ ವಾದವನ್ನು ಮಂಡಿಸಿದರು. ಸತೀಶನ್ ಅವರ ವಾದ ಆಲಿಸಿದಂತಹ ನ್ಯಾಯಾಲಯವು ಪ್ರಕರಣವನ್ನು ನವೆಂಬರ್ 15ಕ್ಕೆ ಮುಂದೂಡಲಾಗಿತ್ತು. ವಕೀಲ ಸತೀಶನ್ ಅವರು BNSS ಸೆಕ್ಷನ್ 338 ಮತ್ತು
339 ಅಡಿ ಅರ್ಜಿಯ ವಾದವನ್ನು ಸುದೀರ್ಘವಾಗಿ ಮಂಡಿಸಿದ್ದರ ಫಲವಾಗಿ ನವೆಂಬರ್ 15, ನವೆಂಬರ್ 17, ನವೆಂಬರ್ 19, ನವೆಂಬರ್ 27ರಂದು ನ್ಯಾಯಾಲಯವು ಈ ಸಂಬಂಧ ಆದೇಶವನ್ನು ನೀಡಲು ಸಾಧ್ಯ ಆಗಲಿಲ್ಲ. ಈ 4 ದಿನಾಂಕಗಳಲ್ಲಿ ಆದೇಶ ಸಿದ್ಧಗೊಂಡಿಲ್ಲ ಅಂತ ನ್ಯಾಯಾಧೀಶರು ಡೈಲಿ ಆರ್ಡರ್ನಲ್ಲಿ ನಮೂದಿಸಿ ಪ್ರಕರಣವನ್ನು ಡಿಸೆಂಬರ್ 2ಕ್ಕೆ ಮುಂದೂಡಿದರು. ಡಿಸೆಂಬರ್ 2ರಂದು ದೂರುದಾರರಾಗಿರುವಂತಹ ಈಶ್ವರಿ ಪದ್ಮುಂಜ ಅವರ ವಕೀಲರಾಗಿರುವಂತಹ ಸತೀಶನ್ ಅವರು ಸಲ್ಲಿಸಿರುವ BNSS ಸೆಕ್ಷನ್ 338, 339 ಅರ್ಜಿಯನ್ನು ಪುರಸ್ಕರಿಸಲಾಗಿದೆ ಅಂತ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿರುವಂಥದ್ದು. ಇವಿಷ್ಟು ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಮಾಡಿದಂತಹ ದ್ವೇಷ ಭಾಷಣಕ್ಕೆ ರೀಸೆಂಟಾಗಿ ಮಾಡಿದಂತಹ ದ್ವೇಷ ಭಾಷಣಕ್ಕೆ ಈಶ್ವರಿ ಪದ್ಮುಂಜ ಅವರು ಪ್ರಕರಣವನ್ನೇನು ದಾಖಲಿಸಿದ್ರು. ಈ ಒಂದು ಪ್ರಕರಣದಲ್ಲಿ ಕೋರ್ಟ್ನಲ್ಲಿರುವಂತಹ ಬೆಳವಣಿಗೆಯ ಬಗೆಗಿನ ಈ ಒಂದು ಅಪ್ಡೇಟ್. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.